ನಾಯಿಯ ಜೊತೆ ಅಸಹಜ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸಿದ ಅಂತ ಪತಿಯ ವಿರುದ್ಧ ಪತ್ನಿ ಆರೋಪಿಸಿರೋ ಘಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಟಕೋಳದಲ್ಲಿ ನಡೆದಿದೆ. ಪತಿಯ ಈ ಒಂದು ವಿಕೃತದಿಂದ ನೊಂದ ಪತ್ನಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ. ಅಸಹಜ ಲೈಂಗಿಕ ಕ್ರಿಯೆ ವಿರೋಧಿಸಿದ್ದಕ್ಕೆ ಪತಿ ಕಿರುಕುಳ ನೀಡುತ್ತಿದ್ದಾನೆ, ಜೊತೆಗೆ ತನ್ನನ್ನ ಮನೆಯಿಂದ ಹೊರಹಾಕಿದ್ದಾನೆ ಅಂತ ಪತ್ನಿ ದೂರಲ್ಲಿ ದಾಖಲಿಸಿದ್ದಾರೆ. ಆರೋಪಿ ಪತಿ ವಿರುದ್ಧ ಕಲಂ 498A 504 377ರಲ್ಲಿ ದೂರು ದಾಖಲಾಗಿದೆ. ಇನ್ನು ಸಂತ್ರಸ್ತ ಮಹಿಳೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇದೆ. ತನ್ನ ಪತಿಯ ವಿರುದ್ಧ ಪತ್ನಿಯೇ ದೂರನ್ನ ದಾಖಲಿಸಿರುವುದು, ಅದರಲ್ಲೂ ಕೂಡ ಪತಿ ತನ್ನನ್ನ ಅಸಹಜ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ಳುವಂತೆ ಒತ್ತಾಯ ಮಾಡ್ತಾ ಇದ್ದ, ಜೊತೆಗೆ ಇದಕ್ಕೆ ನಿರಾಕರಿಸಿದ್ದಕ್ಕೆ ತನಗೆ ಕಿರುಕುಳ ನೀಡಿದ್ದಲ್ಲದೆ ಮನೆಯಿಂದ ಹೊರಗೆ ಹೋಗುವಂತೆ ಒತ್ತಾಯಿಸಿದ ಅನ್ನೋ ದೂರನ್ನ ಕೂಡ ಪತ್ನಿ ಕಟಕೋಳ ಪೊಲೀಸ್ ಠಾಣೆಯಲ್ಲಿ ನೀಡಿರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಶ್ರೀಕಾಂತ್, ಈ ವಿಕೃತ ಪತಿಯ ಬಗ್ಗೆ ಡೀಟೇಲ್ಸ್ ಲಭ್ಯವಾಗ್ತಿದ್ಯಾ? ಪೊಲೀಸರ ವಶಕ್ಕೇನಾದ್ರೂ ಸಿಕ್ಕಿದಾನ ಈತ? ಹೇಗೆ ಸ್ಮಿತಾ, ಈಗಾಗಲೇ ಆರೋಪಿ ಪತಿಯನ್ನ ವಶಕ್ಕೆ ಪಡೆದಿರುವಂತದ್ದು ಕಡಕೋಳ ಪೊಲೀಸ್ ಠಾಣೆಯಲ್ಲಿ ಕಳೆದ 25ನೇ ತಾರೀಕಿನಂದು ಈ ಒಂದು ಲಿಖಿತ ದೂರನ್ನ ಏನು ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರು ನೀಡಿರುವಂತದ್ದು. ಅದನ್ನ ಆಧರಿಸಿ ಇಡೀ ಏನಂತಂದ್ರೆ ಈಗಾಗಲೇ ಸಂತ್ರಸ್ತ ಮಹಿಳೆಯ ಆರೋಗ್ಯ ತಪಾಸಣೆ ಸೇರಿದಂತೆ ಎಲ್ಲ ಪ್ರಕ್ರಿಯೆಗಳನ್ನ ಕಡಕೋಳ ಠಾಣೆ ಪೊಲೀಸರು ಮಾಡಿರುವಂತದ್ದು. ಪ್ರಮುಖವಾಗಿ 3 ವಿಚಾರಗಳನ್ನ ಲಿಖಿತ FIR ನಲ್ಲಿ ದಾಖಲು ಮಾಡಿರುವಂತದ್ದು. ಒಂದು ಅಂದ್ರೆ ಪದೇ ಪದೇಯಾಗಿ ರಾತ್ರಿ ವೇಳೆ ಕುಡಿದು ಬಂದು ಗಲಾಟೆಯನ್ನ ಮಾಡುವಂತದ್ದು ಮತ್ತು ಅವ್ಯಾಚ ಶಬ್ದಗಳಿಂದ ನನಗೆ ನಿಂದನೆಯನ್ನ ಮಾಡ್ತಾ ಇದ್ದ, ಮತ್ತು ಕಳೆದ 2 ವರ್ಷಗಳಿಂದ ಏನು ನಾನು ಮದುವೆಯಾಗಿದ್ದೆ ಆಗಿನಿಂದಲೂ ಸಹ ಕಳೆದ 4 ತಿಂಗಳಿಂದ ಬಹಳಷ್ಟು ಏನಂತಂದ್ರೆ ಈತ ಕಿರಿಕಿರಿಯನ್ನ ನೀಡ್ತಾ ಇದ್ದ ಅಂತೇಳಿ ಹೇಳೋದ್ರ ಜೊತೆಗೆ ಏನಂತಂದ್ರೆ ರಾತ್ರಿ ವೇಳೆ ಏನು ಕುಡಿದು ಬಂದು ಏನಂತಂದ್ರೆ ಅಂಗಾಂಗಗಳಿಗೆ ಗುಪ್ತಾಂಗಗಳಿಗೆ ಬರೆಯನ್ನ ಹಾಕುವಂತದ್ದು, ಈ ರೀತಿ ಅಂತಂದ್ರೆ ವಿಕೃತವಾಗಿ ನನ್ನೊಂದಿಗೆ ನಡೆದುಕೊಳ್ತಾ ಇದ್ದ. ಜೊತೆಗೆ ಏನಂತಂದ್ರೆ ಕಳೆದ 22ನೇ ತಾರೀಕಿನಂದು ರಾತ್ರಿ 10:30 ಗಂಟೆ ಸುಮಾರಿಗೆ ಏನಂತಂದ್ರೆ ರಾತ್ರಿ ಕುಡಿದು ಬಂದು ನಾಯಿಯೊಂದನ್ನ ತೆಗೆದುಕೊಂಡು ಬಂದು ಇದರ ಜೊತೆ ಏನಂತಂದ್ರೆ ನೀನು ಅಸಹಜ ಲೈಂಗಿಕ ಕ್ರಿಯೆಯನ್ನ ನಡೆಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದ. ಇದರಿಂದಾಗಿ ನನಗೆ ಬಹಳಷ್ಟು ಮುಜುಗರ ಆಗ್ತಾ ಇದೆ, ಇವನೊಂದಿಗೆ ನನಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಗಂಡನ ಕಿರುಕುಳ ಬಹಳಷ್ಟು ಏನಂತಂದ್ರೆ ನನಗೆ ಆಗ್ತಾ ಇದೆ, ಹಾಗಾಗಿ ನನಗೆ ನ್ಯಾಯ ಕೊಡಿ ಅಂತ ಹೇಳಿ ಆ ಒಂದು ಲಿಖಿತ ದೂರಿನಲ್ಲಿ ಸಂತ್ರಸ್ತ ಮಹಿಳೆ ಹೇಳಿಕೊಂಡಿರುವಂತದ್ದು. ಒಟ್ಟಾರೆ ಏನಂತಂದ್ರೆ ಇಡೀ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತ ಕಡಕೋಳ ಠಾಣೆ ಪೊಲೀಸರು ಈಗ ಆತನನ್ನ ವಶಕ್ಕೆ ಪಡೆದುಕೊಂಡು ಆತನಿಗೂ ಸಹ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಆರೋಗ್ಯ ಚಿಕಿತ್ಸೆಯನ್ನು ನೀಡಿ ನಂತರ ಆತನನ್ನ ಬಂಧಿಸುವ ಮೂಲಕ ಆತನ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಕಡಕೋಳ ಠಾಣೆ ಪೊಲೀಸರು ಮುಂದಾಗಿರುವಂತದ್ದು. ಸ್ಮಿತಾ, ಧನ್ಯವಾದ ಶ್ರೀಕಾಂತ್ ಮಾಹಿತಿಗಾಗಿ.